ವಾಲ್ಮೀಕಿ ಬೆಟ್ಟ ಅಂತ ಕರಿತೀವಿ. ಜೊತೆಗೆ ಲವಕುಶರಿಗೂ ಜನ್ಮವನ್ನು ನೀಡಿರ್ತಕ್ಕಂಥದ್ದು. ಇಲ್ಲೇ ಕೂತ್ಕೊಂಡು ರಾಮಾಯಣವನ್ನ ರಚಿಸಿರ್ತಕ್ಕಂಥದ್ದು. ಸರಿಯಾಗಿ ವಾಲ್ಮೀಕಿ ಮಹರ್ಷಿಗಳು ತಪಸ್ಸನ್ನ ಮಾಡ್ತಾ ಇದ್ದಂತ ಒಂದು ಸೀತಾದೇವಿಯು ತನ್ನ ಮಕ್ಕಳಾಗಿರ್ತಕ್ಕಂಥ ಲವಕುಶಗೆ ಇಲ್ಲಿಂದಾನೇ ಹಾಲನ್ನ ಕುಡಿಸ್ತಾ ಇದ್ರಂತೆ. ಆಕ್ಚುಲಿ ಟ್ರೂತ್ ಅಲ್ಲ, ನೀವು ಬಂದ್ಬಿಟ್ಟು ಸೀತಾಮಾತೆ ಯೂಸ್ ಮಾಡಿ ಪಾತ್ರೆ ಒಳಗ ಪಾತ್ರೆ ಸೌಂಡ್ ಬರ್ತಿದ್ ನೋಡ್ರಿ. ಲವಕುಶ ಹೆಜ್ಜೆ ಅಂತ ನೋಡ್ರಿ. ಹಾಂ ಮನಗಂಡವರಿ. ಹೆಂಗಿದೆ ಸರ್ ಬಿಜಾಪುರ ಯಾವ್ದು ಊರಂದ್ರೆ ಎನಿ ಟೈಮ್ ಇರುತ್ತಂತೆ. ಸೀತಾದೇವಿಗೆ ನೀರು ಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮಣ ಬಾಣವನ್ನು ಬಿಟ್ಟಾಗ ಇಲ್ಲಿ ಆ ತಾಯಿ ಭೂಮಿ ಒಳಗಿದ್ದಕ್ಕೆ ಅವನಿ ಅಂತ. ಅವನಿ ಮೀನ್ಸ್ ಭೂಮಿ ಅಂತ. ಹಾಂ ಹೋಗ್ನಿ ನೀನ್ ಕೈಲಿ ಏನಾಯ್ತಾ ನೋಡ್ರಿ. ಟ್ರೈ ಮಾಡ್ರಿ ಹೇಳ್ಕೊಳಕ್ಕೆ ಬರಮ್ಮ. ಆಮೇಲೆ ಆ ಕುದುರೆಯನ್ನ ಲವಕುಶರು ಇಲ್ಲಿ ಕಟ್ಟಾಕ್ಬಿಟ್ಟಿರ್ತಾರೆ. ಅಶ್ವಮೇಧ ಸೀತಾದೇವಿಯು ತನ್ನ ಪತಿಯಿಂದ ದೂರ ಆದ ಮೇಲೆ ತನ್ನ ದುಃಖವನ್ನು ಒಂದು ಕಲ್ಲು ಮೇಲೆ ಕಲ್ಲಿಟ್ಟು ರಾಮಾಯಣ ಕಾಲದಲ್ಲೇ ಸೀತಾದೇವಿಯು ಅದಕ್ಕೆ ಇವತ್ತು 6ನೇ ತಾರೀಕು ನಮ್ಮದು ಟ್ರೈನ್ ಟಿಕೆಟ್ ಬಿತ್ತು. ಯಾಕೋ ಹೋಗ್ಲಕ್ಕೆ ಮನಸ್ಸು ಅಲ್ಲತ್ತಿದ್ದಿಲ್ಲ, ಅದಕ್ಕೆ ಟಿಕೆಟ್ ಬಿ ಕ್ಯಾನ್ಸಲ್ ಮಾಡಿದೇವಿ. ಹಾವನಿ ಬೆಟ್ಟಕ್ಕೆ ಬಂದೇವಿ. ಮಾಡಿ ಹಲೋ ಗಾಯ್ಸ್, ಇವತ್ತು ರಾಮನವಮಿ ಪ್ರಯುಕ್ತ ಎಲ್ಲ ಹುಡುಗರ ಜೊತೆ ಹೊರ ಸಂಚಾರಕ್ಕೆ ಬಂದೇವ್ರಿ. ಇಲ್ಲಿ ನೋಡ್ರಿ ರಾಮನ ಸ್ಟ್ಯಾಚು. ಇದು ನೋಡ್ರಿ ಪಾನಕ, ಮಜ್ಜಿಗೆ, ಹೆಸರು ಬೇಳೆ. ಇದು ರಾಮನವಮಿ ಸ್ಪೆಷಲ್. ಎಲ್ಲ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಇರ್ತದೆ ಈ ರೀತಿ ಊಟ ಎಲ್ಲ ಮಾಡ್ತಾರ. ಬೇಡ ಬೇಡ ಬೇಡ. ಹಾಂ ಚೆನ್ನಾಗಿದೆಯಲ್ಲ. ಹಾಂ ಎಲ್ಲ ಅಲ್ಲೇ ಗುಡಿ. ಜೈ ಶ್ರೀರಾಮ್. ಈ ದಿನ ನಾವು ನಮ್ಮ ಶಾಲಾ ಮಕ್ಕಳೊಂದಿಗೆ ಶ್ರೀ ರಾಮನವಮಿಯ ಹಬ್ಬದ ಪ್ರಯುಕ್ತವಾಗಿ ಸೀತಾದೇವಿ ಉಳಿದು ಲವಕುಶರಿಗೆ ಜನ್ಮವನ್ನು ನೀಡಿರ್ತಕ್ಕಂಥ ಪ್ರಸಿದ್ಧ ಸುಕ್ಷೇತ್ರ ಆವನಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ಈಗ ಸದ್ಯ ಶ್ರೀ ರಾಮಲಿಂಗೇಶ್ವರ, ಲಕ್ಷ್ಮಣಲಿಂಗೇಶ್ವರ, ಭರತಲಿಂಗೇಶ್ವರ, ಶತ್ರುಘ್ನ ಲಿಂಗೇಶ್ವರ ಅಂತಕ್ಕಂಥ ಒಂದು ದೇವಸ್ಥಾನಗಳಲ್ಲಿ ನಾವೀಗ ಎಲ್ಲ ಮಕ್ಕಳಿಗೂ ದರ್ಶನವನ್ನು ಮಾಡಿಸಿದ್ವಿ. ಇದು ಶ್ರೀರಾಮನೇ ಸ್ವತಃ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಒಂದು ಲಿಂಗವಾಗಿರೋದರಿಂದ ಇದಕ್ಕೆ ರಾಮಲಿಂಗೇಶ್ವರ ಅಂತಕ್ಕಂಥ ಒಂದು ಹೆಸರಿದೆ. ಯಾರು ಕೋತಿ ಬೆಟ್ಟ ಆ ಸೈಡಿಂದ ಹೋಗ್ಬೇಕಲ್ಲ. ಜೈ ಶ್ರೀರಾಮ್. ಬಿಲ್ವಪತ್ರ ಗಿಡ ಅಂತ ಕರೀತಾರೆ. ಇದು ಶಿವನಿಗೆ ತುಂಬ ಪ್ರೀತಿಯಾಗಿರ್ತಕ್ಕಂಥ ಒಂದು ಗಿಡ. ಈ ಗಿಡವನ್ನು ಸುತ್ತಾಕಿದ್ದೀವಿ ಅಂತಂದರೆ ಕೋಟಿ ಲಿಂಗಗಳನ್ನು ಸುತ್ತಾಕ್ದಂಗೆ ಲೆಕ್ಕ. ಹಾಗ್ರಿ ಹೋಗೋ ಮತ್ತೆ ಬರೋದಾಗಲ್ಲ ಶಿವು. ಕೋಟಿ ಲಿಂಗೇಶ್ವರ ಹೋಗಿ ಬಂದಿದ್ದೀವಿ. ಇಲ್ಲ ಕೋಟಿ ಲಿಂಗ ಸುತ್ತಾಕ್ದಂಗೆ ಹೋಗೋ. ಸ್ಮೈಲ್ ಸರ್. ಸೊ ಗಾಯ್ಸ್, ಈಗ ಏನಪ್ಪ ಅಂತಂದ್ರೆ ನಾವು ಬೆಟ್ಟ ಮೇಲೆ ಹೋಗ್ತಾ ಇದ್ದೇವಿ. ಎಷ್ಟಿದ್ರು ಎಷ್ಟು ಹಾಕಲ್ತಾರ? 21 ಜನರಲ್ಲಿ ಕಾಣಿಸ್ತಾ ಇದೆ. ಇವಾಗ 19 ಯಾರು ಮಿಸ್ ಆಗಿದ್ದಾರೆ ನೋಡ್ರಿ ಇಲ್ಲಿ. ಸೊ ಗಾಯ್ಸ್, ಇಲ್ಲಿಂದ ಏನೋ ಹಿಸ್ಟ್ರಿ ಅಂತ ಅದು ನಮ್ಮ ಸರ್ ಕೈಲಿ ವಿವರಣೆ ಮಾಡಿಸ್ತೀನಿ. ಮ್ಯಾಗ ಕಾಲು ಭಾಳ ಸುಳ್ಳತ್ತವ. ಆ್ಯಕ್ಚುಲಿ ಮುಂಜಾನೆ ಬರೋದು ಪ್ಲ್ಯಾನ್ ಇತ್ತು, ಆಗಿಲ್ಲ. ಸುಡ್ತಾ ಇಲ್ವಾ ಕಾಲು? ನಮಗೆ ಯಾಕೆ ಸುಡ್ತಾ ಇದ್ದೇವೆ? ಕಾಲು ಸುಡ್ತಾ ಇದ್ರು ಕೂಡ ದೇವ್ರ ಭಕ್ತಿಯಿಂದ ಸುಡ್ತಾ ಇಲ್ಲ ಅಂತ ಹುಡುಗರೆಲ್ಲ ಹೇಳ್ತಾ ಇದ್ದಾರೆ. ನಮಸ್ಕಾರ. ಇದು ವಾಲ್ಮೀಕಿ ಬೆಟ್ಟ ಅಂತ ಕರಿತೀವಿ. ಸುಕ್ಷೇತ್ರ ಆವಣಿಯಲ್ಲಿರ್ತಕ್ಕಂಥ ವಾಲ್ಮೀಕಿ ಬೆಟ್ಟ ರಾಮಾಯಣ ಕಾಲದಲ್ಲಿ ರಾಮನು ಸೀತೆಯನ್ನು
ಕಾಡಿನಲ್ಲಿ ಬಿಟ್ಟಾಗ ಸೀತೆಯು ವಾಸವಾಗಿದ್ದು ವಾಲ್ಮೀಕಿ ಆಶ್ರಮ ಇಲ್ಲೇ ಇರ್ತಕ್ಕಂಥದ್ದು. ಜೊತೆಗೆ ಲವಕುಶರಿಗೂ ಜನ್ಮವನ್ನು ನೀಡಿರ್ತಕ್ಕಂಥದ್ದು. ಸೀತೆಗೆ ದುಃಖ ಆದಾಗ ಇದು ನಮ್ಮ ಒಂದು ಜನಪರ ಇತಿಹಾಸದ ಪ್ರಕಾರ ಕಲ್ಲ ಮೇಲೆ ಕಲ್ಲನ್ನು ಇಟ್ಟು ಸೀತಾದೇವಿ ಹತ್ತಿರ್ತಕ್ಕಂಥ ಕಣ್ಣೀರಿನ ಒಂದು ಚಿಹ್ನೆಗಳು ಅಲ್ಲಿ ಬಂದಿರತಕ್ಕಂಥದ್ದು. ಸರ್ ಚಿತ್ರದುರ್ಗ ಟೈಪ್ ಇದೆ ನೋಡ್ರಿ ಅಲ್ಲ. ಅಲ್ಲಿ ವಾಲ್ಮೀಕಿ ಸರ್ ಬರ್ರಿ. ಶ್ರೀ ವಾಲ್ಮೀಕಿ ಶ್ರೀ ಆಶ್ರಮ. ವಾಲ್ಮೀಕಿ ಆಶ್ರಮಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ಇದು ವಾಲ್ಮೀಕಿ ಆಶ್ರಮ. ರಾಮಾಯಣ ಕಾಲದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ವಾಸವಾಗಿದ್ರು. ಸೀತಾದೇವಿಯವರಿಗೆ ಎಲ್ಲ ಕೂಡ ಆಶ್ರಯವನ್ನು ನೀಡಿದ್ರು. ಇಲ್ಲೇ ಕೂತ್ಕೊಂಡು ರಾಮಾಯಣವನ್ನ ರಚಿಸಿರ್ತಕ್ಕಂಥದ್ದು. ಇದೆ ರೀ. ಹಾಂ ಏನೈತಿ ಒಳಗಡೆ? ಗುಹೆ ಇದೆ. ಗುಹೆ ಆ ಸೈಡಿಂದ ಕಡೆ ಹೋಗ್ಬೋದ್ರಿ? ವಾಲ್ಮೀಕಿ ಗುಹೆ ಇದು ನೋಡಿ ಎಷ್ಟು ಚೆನ್ನಾಗಿರ್ತದೆ ಅಂದ್ರೆ AC ಗಾಳಿ ಮಸ್ತ್ ರೀ. ಗಾಳಿ ತುಂಬಾ ಚೆನ್ನಾಗಿರ್ತದೆ. ಇಲ್ಲಿ ಸರಿಯಾಗಿ ವಾಲ್ಮೀಕಿ ಮಹರ್ಷಿಗಳು ತಪಸ್ಸನ್ನ ಮಾಡ್ತಾ ಇದ್ದಂತ ಒಂದು ಪ್ಲೇಸ್, ಪುಣ್ಯಕ್ಷೇತ್ರ ಇದು. ಇಲ್ಲೇ ನೋಡಿ ತಪಸ್ಸನ್ನ ಮಾಡ್ತಾ ಇದ್ದಿದ್ದು. ಈ ಕಡೆ ರೀ. ಎಷ್ಟು ಕೂಲ್ ಅದ ರೀ ಸರ್ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ, ಬಿಸಿಲಿದ್ರು ಕೂಡ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ ನೋಡಿ. AC ಇದ್ದಂಗಿದೆ. ಅವ್ರಿಗೆ ಗೊತ್ತಾಗಲ್ರಿ, ನಾವು ಅನ್ಭವಿಸ್ಲತ್ತೇವೆ ಇಲ್ಲಿ. ಕೂಲ್ ಇರ್ಬೇಕಿದ್ರಿ ಇಲ್ಲಿ ಬರಕ್ರಿ ಮಸ್ತ್. ಅಣ್ಣ ನಮಗೆ ಭಾಳ ಹೆಲ್ಪ್ ಮಾಡ್ತಾನೆ, ಫೋಟೋಸ್ ಎಲ್ಲ ಕಾಲಿ, ವಿಡಿಯೋಸ್ ಎಲ್ಲ ಕಾಲಿ. ಅಣ್ಣವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಒಳಗೆ ಇಷ್ಟು ಕೂಲ್ ಕ್ಲೈಮೇಟ್ ಅದ ರೀ ಒಳಗೆ. ಭಾಳ ಹೊರಗೆ ಬಂದ್ರೆ ತೆಗಿಕ್ಲತ್ತದ. ಹಾಂ ನೋಡ್ರಿ, ಪ್ರೊಟೆಕ್ಟ್ ಹಾಕಿ ಸರ್. ಇದು ಚಿಕ್ಕ ಮಕ್ಕಳಿಗೆ ಹಾಲು ಕುಡಿಸ್ತಕ್ಕಂಥ ಹಾಲಾಡಿ ಅಂತ ಕರೀತಾರೆ. ಸೀತಾದೇವಿಯು ತನ್ನ ಮಕ್ಕಳಾಗಿರ್ತಕ್ಕಂಥ ಲವಕುಶಗೆ ಇಲ್ಲಿಂದನೇ ಹಾಲನ್ನು ಕುಡಿಸ್ತಾ ಇದ್ರಂತೆ. ಈಗ ಕೂಡ ಸ್ಥಳೀಯ ಒಂದು ಜನರ ಒಂದು ನಂಬಿಕೆಯ ಪ್ರಕಾರ ಇದರಲ್ಲಿರ್ತಕ್ಕಂಥ ನೀರನ್ನು ಚಿಕ್ಕ ಮಕ್ಕಳಿಗೆ ಕುಡಿಸಿದ್ದಾರೆ ಅಂತಂದರೆ ಯಾವುದೇ ರೋಗ ರುಜಿನಗಳು ಬರ್ದಿರ ಆರೋಗ್ಯವಾಗಿ ಬೆಳೀತಾರೆ ಅಂತಕ್ಕಂಥ ಒಂದು ನಂಬಿಕೆ ಇದಕ್ಕಿದೆ. ಏನೈತಿ ಒಳಗೆ? ಇವೆರಡ್ಲಿಂಗೆ ನೋಡಕತ್ತೀರ ನೋಡ್ರಿ, ಇವೆರಡು ಲವಕುಶ ಇದ್ದಂಗಂತ ಹೇಳ್ತಾರೆ ಇಲ್ಲಿ ಸ್ಥಳೀಯರ. ಮತ್ತೆ ಇಲ್ಲೊಂದು ವಿಶೇಷ ಏನಪ್ಪಾ ಅಂತಂದ್ರ ಇಲ್ಲಿ ಏನ್ ನೋಡಕತ್ತೀರ ನೋಡ್ರಿ, ಇವೆಲ್ಲ ಇದೆಲ್ಲ ತೂತೆಲ್ಲ ಕಾಣಕತ್ತಲ್ಲ. ಆಕ್ಚುಲಿ ತೂತಲ್ಲ, ಇವ್ ಬಂದ್ಬಿಟ್ಟು ಸೀತಾಮಾತಿ ಯೂಸ್ ಮಾಡೋ ಪಾತ್ರೆ. ಈ ಪಾತ್ರೆ ಹೆಂಗಂದ್ರೆ ಸೀತಾಮಾತಿ ನಿಂತು ನೋಡು ಆ ಟೈಮ್ನಾಗ ಅವರು ಬಳಸ್ತಿರುವಂತ ಪಾತ್ರೆಗಳಾಗಲಿ, ಲವಕುಶ ಊಟ ಮಾಡ್ತಿರೋ ತಟ್ಟೆಗಳಾಗಲಿ, ಈಗ ಈ ಸೈಡ್ ಎಲ್ಲ ಕಡೆ ಅದಾವು. ಇವ್ರು ಇಲ್ಲಿ ಸೀತಾಮಾತೆ ವಾದ ಬಳಕ ಹನುಮಪ್ಪಜ ಬರ್ತಾರೆ. ಹನುಮಪ್ಪಜ ಬಂದ ಈ ಪಾತ್ರೆನ ಯಾರು ತುಳಿಬಾರ್ದು ಅಂತ ಹೇಳಿ ಈ ಪಾತ್ರೆನವರ ಈ ಕಲ್ಲಿನೊಳಗ ಒತ್ತಾರ, ಒತ್ತಿ ಒಳಗೆ ಹೋಗ್ತಾವ. ಆಮೇಲೆ ಕಲ್ಲು ಉಲ್ಟಾ ಮಾಡ್ತಾರ. ಕಲ್ಲು ಉಲ್ಟಾ ಮಾಡಿದ ಬಳಕ ಈ ತರ ಒಳಗೆ ಬಂದಾವ. ಇಲ್ಲಿ ನೋಡ್ಬೋದು ಒಳಗ ಪಾತ್ರೆ ಸೌಂಡ್ ಬರ್ತದೆ ನೋಡ್ರಿ, ಕಳ್ಳ ಪಾತ್ರೆ ತರ ಸೌಂಡ್ ಸೇಮ್ ನೋಡ್ರ. ಅದ ಬೇರೆ ಕಡೆ ಬರ್ತದೆ ಬರಂಗಿಲ್ಲ ನೋಡ್ರಿ, ಬರಂಗಿಲ್ಲ. ಇಲ್ಲಿ ಬರ್ತದೆ ಬರಂಗಿಲ್ಲ, ಅದ್ರ ಇಲ್ಲಿ ಬರ್ತದೆ ನೋಡ್ರಿ. ಸೌಂಡ್ ಬರ್ತೈತ್ರಿ, ದಮ್ ಬಿರಿಯಾನಿ ಮಸ್ತ್ ಐತಿ. ನಿಮ್ದು ಚಾನಲ್ ಐತಿ ಯಾವ್ದಾರ? ಯಾವುದು? ಬ್ಲಾಗ್, ಇದು ಇನ್ಸ್ಟಾ, ಯೂಟ್ಯೂಬ್. ಕಲ್ ಮೇಲೆ ಕಲಿಕ್ ಯಾಕೆ ಇಕ್ತಾರ ಗೊತ್ತಿಲ್ಲ ರೀ. ಬಟ್ ಈಗ ನೋಡ್ರೆ ಒಂದು ಹಾಡ ಬರ್ತೀರಿ, ಕಲ್ ಮೇಲೆ ಕಲ್ಲಿಟ್ಟು ಜಜ್ಜಿದ್ದಿ ಗೆಳತಿ ಹುಚ್ಚಾಗ. ಹಾಂ ಕಲ್ಲನ್ನ ಇರ್ತಾರೆ. ಹಾಂ ರೀ. ಮದುವೆ ಆಗಬೇಕು ಅಂತಕ್ಕಂಥವ್ರು ಕಲ್ಲುಗಳನ್ನ ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಮರಕ್ಕೆ ಕಟ್ಟಾಕ್ತಾರೆ. ಸೊ ಗೈಸ್ ಕೇಳಿದ್ರಲ್ಲ, ಮದುವೆ ಯಾರಿಗಾಗಿಲ್ಲ ಹಂಗೆ ಕಟ್ಟ್ರ ಮದುವೆ ಆಯ್ತಂತ. ಈಗ ಈ ರೀತಿ ಕಲ್ಲು ಹಿಂಗೆ ಕಲ್ ಮೇಲೆ ಕಲ್ಲು ಇಕ್ಕವ್ರು ಏನು ಸರ್ ಇದು ಮಕ್ಕಳು ಆಗ್ತಾರೆ ಅಂತ ಅರ್ಥ, ನಂಬಿಕೆ ಅಂತೀರಿ. ಆ ರೀತಿ ಇಕ್ತಾರಂತ. ನಾವು ನಾಗರಾಜ್ ಸರ್ ಜೊತೆ ಇದ್ದಾಗ ಅಲ್ಲಿ ಇಯರ್ ಫಿಕ್ಸ್ ಕರ್ನಾಟಕ ಆಲ್ ಟೂರ್. ಲಕ್ಷ್ಮಣ ಸರ್ ಏನ್ರಿ ಅದು? ಲಕ್ಷ್ಮಣ ಹೆಜ್ಜೆ ಅದ್ರಿ. ಇವ್ರು ರಿಯಲಿ ಹೆಜ್ಜೆ ಅವನ್ ಏನು ಏನು ಇವ್ರು ಜನರು ಮಾಡಿದವ್ರಿ, ಜನರು ಮಾಡಿವ. ಹಾಂ ರೀ. ಲಕ್ಷ್ಮಣ ತೀರ್ಥ ಪಾತಾಳ ಗಂಗಾ ಇಲ್ರಿ. ಹಾಂ ಕರೆಕ್ಟ್ ಅಲ್ರಿ. ಸೊ ಗಾಯ್ಸ್ ನೋಡ್ರಿ, ಇಲ್ಲಿ ನೀರು ಎನಿ ಟೈಮ್ ಇರುತ್ತಂತೆ.
ಸೀತಾದೇವಿಗೆ ನೀರು ಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮಣ ಬಾಣವನ್ನು ಬಿಟ್ಟಾಗ ಹಾ ಅದು ಪಾತಾಳದಿಂದ ನೀರು ಬರ್ತಾ ಇರ್ತಕ್ಕಂಥದ್ದು. ಹಾ ರೀ. ಅಷ್ಟೇ ಬೇಸಿಗೆ ಕಾಲ ಇದ್ರೂ ಕೂಡ ಅವ್ರು ನೀರು ಬರ್ತೋದಿಲ್ಲ, ಹಾ. ಯಾವಾಗ್ಲೂ ಸದಾ ನೀರು ಅಲ್ಲೇ ಅದೇ ತರ ಇರ್ತದೆ. ಹಾಂ ರೀ. ಇದನ್ನ ಸೀತಾದೇವಿ ಬಟ್ಟೆ ಒಗೆಯೋದಕ್ಕೆ ಮತ್ತೆ ಲವಾಕುಶರನ್ನ ಸಾಕೋದಕ್ಕೆ ಮತ್ತೆ ತನಗೆ ಬೇಕಾಗಿರ್ತಕ್ಕಂಥ ನೀರನ್ನೆಲ್ಲ ಕೂಡ ಉಪಯೋಗಿಸ್ತಾರೆ. ಹಾಂ ರೀ. ಅದಕ್ಕೆ ಅಲ್ಲಿ ನೀರು ಏನು ಆವಿ ಏನಾಗಲ್ರಿ? ಏನು ಆಗಲ್ಲ, ಯಾವಾಗ್ಲೂ ಹಾ. ಎಂತ ಬಿಸಿಲು ಬಂದ್ರು ಎಷ್ಟು ಬರಗಾಲ ಬಂದ್ರು ನೀರು ಹಾಂ ಅಲ್ಲೇ ಇರ್ತವೆ. ಹಾಂ. ಸೊ ಲವಕುಶ ಹೆಜ್ಜೆ ಅಂತ ನೋಡ್ರಿ. ಹಾಂ ಮನಗಂಡವ ರೀ. ಹೆಂಗ್ರಿ ಸರ್ ಬಿಜಾಪುರ ಯಾವ ಊರಂದ್ರಿ? ಬೆಳಗಾವಿ. ಮನಗಂಡ ನಮ್ಮ ಕಡೆ ಭಾರಿ ಐತಿ. ಹಾಂ ಹಾಂ. ಎಷ್ಟು ತುದಿ ಮೇಲೆ ಅಂದ್ರೆ ಎಷ್ಟು ಇದ್ರ ಮೇಲೆ ನಿಂತೈತೆ ಅಂತ ತೋರ್ಸಕ್ಕೆ ಮತ್ತೆ ಹೆಂಗೆ ಆಡ್ತಾರೆ ನೋಡ್ರಿ. ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಅಷ್ಟ ನೋಡ್ರಿ ಇಲ್ಲಿ ಏಟೈತೆ ನೋಡ್ರಿ ನನ್ನ ಕೈ ಕಾಣೈತೆನ. ಹಾಂ ಇಷ್ಟದ್ರಾಗ ನಿಂತೈತಿ. ಆಮೇಲೆ ಇಲ್ಲಿ ಫುಲ್ ಗ್ಯಾಪ್ ಐತೆ ನೋಡ್ರಿ ಮತ್ತೆ ಇಲ್ಲಿ. ಆಮೇಲೆ ಈ ಸೈಡ್ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಮೇಲೆ ನೋಡ್ರಿ ಇಲ್ಲಿ ಜಾಸ್ತಿ ಐತಿ ಮತ್ತೆ ಇಲ್ಲಿ ತೀರಾ ಕಮ್ಮಿ ಐತಿ. ಅವ್ರ ಅನ್ನಗೆ ಕಲಿ ಎಷ್ಟ್ರ ಮೇಲೆ ಇತ್ತು ನೋಡ್ರಿ. ನಾವು ಮಂಡಗಂಡ ದೊಡ್ಡದೈತ್ರಿ. ಬೆಂಕಿಯೋ ಭಯ ಕಲ್ಲಂತೂ ಬೆಂಕಿಯೋ ಒಟ್ಟ ಸರ್ ಇಲ್ಲಿ ಒಂದೊಂದು ಪ್ಲೇಸ್ ಒಂದೊಂದು ಮಿರ್ಯಾಕಲ್ ಅದಾವು. ಅಪ್ಪ ದೇವ್ರ ಕಣ್ಣ ಸಾಲಂಗಿಲ್ಲ ಎರಡು. ಮತ್ತಿಲ್ಲಿ ಬಂದ್ರೆ ನಮಗೆ ಹೋಗಕ್ಕೆ ಮನಸ್ಸು ಆಗಂಗಿಲ್ಲ. ಅವತ್ತು ಮಸ್ತ್ ಐತಿ. ಹಿಂಗೆ ನೋಡೋದನ್ನ ಮುಗಿಯವತ್ತಾಗಿತ್ತಲ್ಲ ದೊಡ್ಡ ಕಲ ಐತಿ. ತೋರ್ಸನ್ ಬರ್ರಿ ಅಣ್ಣ ಭೇಟಿಯಾಗಿದ್ರು ನೋಡ್ರಿ ಇಲ್ಲಿ ಕಲಬುರ್ಗಿ ಅವರು ಡ್ಯಾನ್ಸರ್ ಬ್ಲಾಗರ್ ಎಲ್ಲ. ಪಾತಾಳ ಗಂಗೆ ಲಕ್ಷ್ಮಣ ಉತ್ತರ ಲ್ಯಾಂಗ್ವೇಜು ಆಲ್ಮೋಸ್ಟ್ ಮನಗಂಡ ಅಂತಾರ. ಹಾಂ ಮೀನುಗಳು. ಶಿವಣ ಆಯ್ಗ ಆಯ್ಸ ಅನ್ಕೋತ ಕುಂತಾಳೆ ಹೇಳಿ. ಇಂಥವೆಲ್ಲ ಸಿಕ್ಕರು ಕೂಡ್ಬೇಕೆ ಅಂತ ನೋಡ್ರಿ. ಹಾಂ ಏನದ ಹೊತ್ತು ಏನ್ ಬರಲ್ಲ. ನೋಡ ರಾಗಿ ಮುಂದೆ ತಿಂತಾರಲ್ಲ ಮನ್ಯಾಗ. ಹಾಂ ರಾಗಿ ಇವು ಪಿಕ್ನಿಕ್ ಬಂದವ್ರಿ ನಾಳೆ ರಜೆ ಕೊಡು ಸರ್ ಅಂತಲ್ಲ ತಾವು. ಒಂದಿನ ಪಿಕ್ನಿಕ್ ಬಂದು ಕಾಲಗಳೆಲ್ಲ ತುಂಬಾ ನೋವಾಗ್ಬಿಟ್ಟಿದ್ದಾವೆ ಅಂತೇಳಿ ಹಾಂ ಮಕ್ಕಳು ಹೆಂಗಾದ್ರೂ ಮಾಡಿ ನಾಳೆ ರಜೆ ಕೊಡಿ ಸರ್, ಹಾಂ ಮಧ್ಯಾಹ್ನ ಚೆನ್ನಾಗಿರೋ ಊಟ ಮಾಡಿಸಿ ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ರಜೆ ಬೇಕಾ? ಕೈ ಹಿಡಿದಿಲ್ಲ ನಿಮ್ಮ ಪುಣ್ಯ ಇರುತ್ತೆ ಸರ್. ಓ ಫೈನಲಿ ನಾವು ಗುಡಿ ತಗ ಬಂದೇವಿ. ಚಲವರಾಜ್ ರುಕ್ಮಿಣಿ ಇಲ್ಲಿ ನೋಡಿ ಗಾಯ್ಸ್ ಏನು ಫಾರಿನರ್ ಬಂದಂಗೆ ಹೊಂಟಾರ ಇವರು. ಹುಲ್ಲಾಗ್ತಾರಲ್ಲ ಎಲ್ಲಿ ಅದು ಬಿಟ್ಟೆ ಅದು ಕಾಣಿಸಿಲ್ವಾ ನಿಮ್ಗೆ? ಇಲ್ಲ ಈ ಕೆಳಗೆ ನಾವು ಹುಡ್ಕೊಂಡು ಬರ್ತಾ ಇದೀವಿ, ಕಾಣಿಸ್ತಾ ಇಲ್ವಾ? ಹೌದು ಇಲ್ಲೆಲ್ಲ ಹೇಳಿದ್ರು ಈ ಕಡೆಯಿಂದ ಹೋಗಿದ್ರೆ ಸಿಗುತ್ತೆ ಅಂದ್ರೆ. ಎಲ್ಲ ಹೈ ಸ್ಟ್ಯಾಂಡರ್ಡ್ ಮಂದಿ DSLR ಕ್ಯಾಮ್ರಾ ಇರ್ತದ. ನಾವೆಲ್ಲ ಮೊಬೈಲಲ್ಲಿ ಮಾಡ್ತೇವ್ರಿ, ಮಾಮೂಲಿ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ. ಗಾಯ್ಸ್ ಲಾಸ್ಟ್ ಏನೋ ಫೇರಿಂಗ್ ಏನೋ ಹಾಂ ಬಂದು ಕುಂತಾರೆ ಇವ್ರು ಇಲ್ಲಿ. ಫೋಟೋ ತೆಗೆದ ಹೊಸ ಹಂಗೆ ಬಂದಿದ್ದೀನಿ ಹಾಗೆ. ಹಾಂ ಸೊ ಗಾಯ್ಸ್ ಗಾಳಿ ಇಷ್ಟು ಮಸ್ತ್ ಅದ ರೀ. ಹಾಂ ಸೊ ವಾವ್ ಮಸ್ತ್ ಕಾಣತ್ತೆ ರೀ ಇಲ್ಲಿಂದು. ಹಾಂ ಚೆನ್ನಾಗೈತೆ. ಹಾಂ ಹಾಂ ಬರ್ತೀವಿ. ಭೂದೇವಿ ಅದು ಹೋಗಿರೋದು ಇಲ್ಲಿ ಒಳಗಡೆ ಅದು ಸ್ವಯಂಭೂ ಮೂರ್ತಿ ವಿಗ್ರಹ. ಸೀತಾ ಪಕ್ಕದಲ್ಲಿರೋದು ಪಾರ್ವತಿ ದೇವಿ. ಸೀತಾದೇವಿ ರಾಮರ್ ಬಿಟ್ಬಿಟ್ಟು ವನವಾಸಕ್ಕೆ ಬಂದ್ಬಿಡ್ತಾರೆ. ಅವಾಗ ಮತ್ತೆ ರಾಮರ ದರ್ಶನ ಪಡೆಯೋಕ್ಕೋಸ್ಕರ ಸೀತಾದೇವಿ ಪ್ರತಿಷ್ಠಾಪನೆ ಮಾಡಿರೋ ಪಾರ್ವತಿ ದೇವಿ, ಅದಕ್ಕೆ ಸೀತಾ ಪಾರ್ವತಿ. ಎಲ್ಲ ಕಡೆ ರಾಮ ಲಕ್ಷ್ಮಣ ಸೀತೆ ಇರ್ತಾರೆ. ಇಲ್ಲಿ ಆ ತಾಯಿ ಭೂಮಿ ಒಳಗಡೆ ಹೋಗಿದ್ದಕ್ಕೆ ಅವನಿ ಅಂತ. ಅವನಿ ಮೀನ್ಸ್ ಭೂಮಿ ಅಂತ. ಇನ್ನು ಹಿಂದ್ಗಡೆ ಹೋದ್ರೆ ಒರಳುಗುಂಡು ಅಂತಿದೆ. ಆ ಬಂಡೆ ಕಡೆ ಉರುಳು ಸೇವೆ ಮಾಡ್ಬೇಕು 3 ಟೈಮ್. ಮತ್ತೆ ಮಕ್ಕಳಾಗ್ದಿರೋರ್ಗೆ ಗ್ರಹ ಶ್ರೇಷ್ಠ ಮೈಕೇನೋ ಸಮಸ್ಯೆ ಇದ್ರೆ ಅವ್ರ ಪರಿಹಾರ.
ಅಗ್ನಿ ತೀರ್ಥ, ಕುದುರೆ ಕಟ್ಟಾಕಿದ ಜಾಗ ಅದೆಲ್ಲ ಇದೆ. ಕುದುರೆ ಕಟ್ಟಾಕಿದ ಜಾಗ ಎಲ್ಲಿರೋದು? ಹಿಂದ್ಗಡೆ ಹೋಗಿ ಸ್ಟ್ರೈಟ್ ಹೋಗಿ ರೈಟ್ ಹೋಗ್ಬೇಕು ಡೌನ್. ಅಂದ್ರೆ ಸೀತಾದೇವಿ ವಾಲ್ಮೀಕಿ ಅವ್ರಿಗೆಲ್ಲ ಜನ್ಮ ನೀಡಿರೋದೆಲ್ಲ ಇಲ್ಲೇ ಕೆಳಗಡೆ ಹೌದು, ವಾಲ್ಮೀಕಿ ಆಶ್ರಮ ಡೆಲಿವರಿ ಜಾಗ. ಅವ್ರು ಇದ್ದಂತ ವಾಸಸ್ಥಳ ಮನೆ ಸೀತಾದೇವಿ ಮನೆ ಆ ಕಡೆ ಇದೆ, ತಾಯಿ ಮನೆ. ಅವ್ರು ಉಪಯೋಗಿಸೋ ವಸ್ತುಗಳನ್ನ ಯಾರು ಹಾಳು ಮಾಡಬಾರ್ದು ಅಂದ್ಬಿಟ್ಟು ಆಂಜನೇಯ ಬಂಡೆಯಲ್ಲೇ ಆಕಾರ ಕೊಟ್ಟಿದ್ದಾರೆ. ಆ ಬಂಡೆಯಲ್ಲಿ ತಟ್ಟಿದ್ರೆ ಅಂಡೆ ಶಬ್ದ ಬರುತ್ತೆ. ನಿಂತ್ಕೊಳ್ಳೋ ಎಲ್ಲರೂ ಫೋಟೋ ಹೊಡ್ಕೊಂಡು ಏನಂತಾರೆ ನಿಂತ್ಕ ಹೊರಳಗುಂಡು ಏನ್ರಿ ಶಕ್ತಿಗಳು ದುಷ್ಟ ಶಕ್ತಿಗಳು ಇದ್ರು ಕೂಡ ಎಲ್ಲ ಹೊರಗಡೆ ಹೊರಟಾಗ್ತಾವೆ. ಹೊರಳಗುಂಡು ಇಲ್ಲಿ ಆ ಕಡೆ ಹೋದ್ರ ಆ ಕಡೆ ಬಂದರಿ ಏನಂತ ಈ ಕಡೆಯಿಂದ ಕೊಡ್ಬೇಕಂತ ಬಜಾರ್ ನಾವು ಹೋಯ್ತೆ ಐ ಆಮ್ ಟಾಸ್ಕ್ ವಾ ಪಲ್ಟೆ ಹೊಡ್ಕೊಂಡು ಹೋಗ್ಬೇಕು, ಉರ್ಲ್ಕೊಂಡು ಹಂಗೆ ಹಂಗೆ ಆ ಕಡೆ ವಿಡಿಯೋ ತೆಗಿಯ ಹಂಗೆ ಹಂಗೆ ಕರೆಕ್ಟ್. ಇಶಿಕಾ ಹಿಂಗೆ ರೌಂಡ್ ನಾ ಟ್ರೈ ಮಾಡಿ ನಿನ್ ಕೈಲಿ ಏನಾಯ್ತ ರೇವಂತ ಏಯ್ ಮಾಲ್ವಿಕಾ ಹೆಂಗ್ ಬಂದ್ರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಹೇ ಎಷ್ಟ್ ಸಲ ಹೋಗ್ಬೇಕು ನೋಡ್ರಿ ಏಯ್ ಟ್ರೈ ಮಾಡ್ರಿ ಎಳ್ಕೊಳಕ್ಕೆ ಹೆಂಗೆ ಬರಮ್ಮ ಆಮೇಲೆ ನೋಡ್ರಿ ಬನ್ನಿ ಆಗಲ್ಲ ಈಗ ಜೈ ಶ್ರೀರಾಮ್. ಗಂಡನ್ ಕರ್ಕೊಂಡ್ ಡುಮ್ಮ ಡುಮ್ಮ ಡೂಪ್ಲಿಕೇಟ್ ಡುಮ್ಮ ಡುಮ್ಮ ಡೂಪ್ಲಿಕೇಟ್. ಎತ್ತಲ್ರಿ ಎತ್ತದಂದ್ರೆ ಮಾತೀವ್ರಿ ಯಾರು ಬೇರೆದವ್ರಿಗೆ ಹೋಗ್ಲಕ್ ಬೇಕಲ್ಲ ಸುಮ್ಮನೆ ಬಿಡು. ಅಲ್ಲಿ ನೋಡ್ರಿ ನಡ್ದವ್ರಿ ಏನು ಸರ್ ಇದು ಹಾಟ್ ಇದು ಕುದುರೆ ಹುಟ್ಟು ಅಂತ ಕರೀತಾರೆ, ಅಂದ್ರೆ ಕುದುರೆ ಬಂಡೆ. ಇಲ್ಲಿ ಶ್ರೀರಾಮನು ಅಶ್ವಮೇಧ ಮಾಡುವಾಗ ಕುದುರೆಯನ್ನ ಬಿಟ್ಟಿರ್ತಾನೆ. ಆ ಕುದುರೆಯನ್ನ ಲವಕುಶರು ಇಲ್ಲಿ ಕಟ್ಟಾಕ್ಬಿಟ್ಟಿರ್ತಾರೆ, ಅಶ್ವಮೇಧ ಯಾಗದ ಕುದುರೆಯನ್ನ. ಅದಕ್ಕೆ ಮೇವು ಹಾಕಿರೋದಿಲ್ಲ. ಅದಕ್ಕೆ ಅದು ಈಗೊಂದು ಬಂಡೆಯನ್ನ ಈ ರೀತಿಯಲ್ಲಿ ತಿಂದಿರ್ತಕ್ಕಂಥದ್ದು. ಇದು ನೋಡಿ ಕುದುರೆ ಬಾಯಿ ಇದು ತಿಂದಿರೋದು. ಅದಕ್ಕೆ ಜನರು ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ತಗೊಂಬಂದು ಹುಲ್ಲಾಕ್ತಾರೆ. ಏನಕ್ಕೆ ಅಂತಂದರೆ ರಾಮನ ಕುದುರೆಗೆ ಇಲ್ಲಿ ಹುಲ್ಲಾಕಿದ್ರೆ ಒಳ್ಳೆಯದು ಅಂತ. ಇಲ್ಲಿ ಏನ್ರಿ ಸರ್ ಕುದುರೆ ಕಟ್ಟಿದ ಲವಕುಶ್ ಇದು ತಿಂದಿರೋದು, ಈ ಬಂಡೆನ ಕಿತ್ಕೊಂಡು ತಿಂದಿರೋದು ಅದೇ ಹಸಿವಿಗೆ. ಕುದುರೆ ಅಂದ್ರೆ ಹುಲ್ಲು ಹಾಕಿಲ್ ಸಲಾಗಿ ತಿಂದಿವ್ರಿ. ನೋಡು ಅದ್ರ ಬಾಯಿ ನೋಡು, ಕುದುರೆ ಬಾಯಿ ಇದ್ದಂಗೆ ಇರೋದು. ಏನು ಬಂದಿದ್ದೀವಿ ಸರ್, ಚಿತ್ರದುರ್ಗಕ್ಕೆಲ್ಲ ಬಂದ್ಬಿಟ್ಟು ಇಲ್ಲ ಅಲ್ಲ ಚಿತ್ರದುರ್ಗ ನಮ್ಮೂರ ಆಗತ್ತದೆ. ಅಲ್ಲ ಸರ್, ಅಲ್ಲೆಲ್ಲ ನೋಡ್ಕೊಂಡು ನಿಮ್ಮ ಮನೆ ಹಾಂ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಇದು ರಾಮಾಯಣ ಕಾಲದಲ್ಲಿ ಸೀತಾದೇವಿಯು ಅದಕ್ಕೆ ಈ ಬಾವಿಯನ್ನು ಉಪಯೋಗಿಸ್ತಾ ಇದ್ರು. ಇಲ್ಲಿ ದೀಪ ಇಟ್ಕೊಂಡು ಎಲ್ಲ ಕಲ್ಲಿದೆ, ಅಲ್ಲಿ ಕಲ್ಲು ಮೇಲೆ ದೀಪ ಇಟ್ಕೊಂಡು ಬಟ್ಟೆ ಹೋಗಿದ್ದೆ. ಇಲ್ರಿ ಸೀತಾದೇವಿಯನ್ನು ಲಕ್ಷ್ಮಣನು ಕಾಡಲ್ಲಿ ಬಿಟ್ಟು ಹೋದ ಮೇಲೆ ಸೀತಾದೇವಿಯು ತನ್ನ ಪತಿಯಿಂದ ದೂರ ಆದ ಮೇಲೆ ತನ್ನ ದುಃಖವನ್ನು ಒಂದು ಕಲ್ಲು ಮೇಲೆ ಕಲ್ಲಿಟ್ಟು ಆ ಕಲ್ಲು ಮೇಲೆ ಕೂತ್ಕೊಂಡು ಅಳ್ತಾ ಇದ್ಲು. ಆ ಕಣ್ಣೀರು ಸುರಿಸಿರ್ತಕ್ಕಂಥದ್ದೇ ಅವು ಬಂದಿರತಕ್ಕಂಥ ಒಂದು ಮಾರ್ಕ್ಗಳ ಕಲ್ಲು ಮೇಲೆ ಇರ್ತಕ್ಕಂಥ ಒಂದು ಚಿಹ್ನೆಗಳಾಗಿದ್ದಾವೆ.
ನೋಡಿ ಗುರು, ಅಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಮುಳ್ಬಾಗಲ ಆಂಜನೇಯ ಸ್ವಾಮಿ ಬೆಟ್ಟ. ನೀವು ರಾಮಾಯಣದಲ್ಲಿ ಕೇಳಿರ್ಬೋದು, ರಾವಣನ ಜೊತೆ ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಮೂರ್ಛೆ ಬಂದು ಬಿದ್ದೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆಂಜನೇಯನು ಕೈಲಾಸ ಪರ್ವತಕ್ಕೆ ಹೋಗಿ ಅಲ್ಲಿಂದ ಸಂಜೀವಿನಿ ಪರ್ವತವನ್ನು ತಗೊಂಡು ಬಂದಿರ್ತಾನೆ. ಆ ಸಂಜೀವಿನಿ ಪರ್ವತದ ಒಂದು ಮೂಲಿಕೆಗಳನ್ನು ಲಕ್ಷ್ಮಣನಿಗೆ ಹಾಕಿದಾಗ ಮೂರ್ಛೆಯಿಂದ ಚೇತರಿಸ್ಕೊತಾರೆ. ಮತ್ತು ಆ ಒಂದು ಕೈಲಾಸ ಪರ್ವತದಿಂದ ತಂದಿರ್ತಕ್ಕಂಥ ಈ ಪರ್ವತವನ್ನು ಎಲ್ಲ ಹಾಕಬೇಕು ಅಂದಾಗ ಗೊತ್ತಿಲ್ದಿರ ಅದನ್ನು ಹಿಂಗೆ ಉಲ್ಟಾ ರೀತಿಯಲ್ಲಿ ಆಂಜನೇಯ ಸ್ವಾಮಿ ಇಲ್ಲಿ ಸರಿಯಾಗಿ ಹಾಕಿದ್ದಾರೆ. ಸಂಜೀವಿನಿ ಪರ್ವತ ಬೆಟ್ಟ ಅಂತ ಕರಿತೀವಿ. ಅದೇ ರೀ. ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಹನುಮನಹಳ್ಳಿ ಬಂಡೆ ಅಂತ ಕರಿತೀವಿ. ಸುಮಾರು 90ರಿಂದ 100 ಎಕರೆ ಅಗಲದಷ್ಟು ಇರ್ತಕ್ಕಂಥ ಒಂದೇ ಬಂಡೆ ಇರ್ತಕ್ಕಂಥದ್ದು. ಸುಮಾರು ಒಂದು 10ರಿಂದ 15 ಸೆಂಟಿಮೀಟ್ರ್ ಮಳೆ ಬಿದ್ದರೆ ಸಾಕು, ಅಲ್ಲಿ ಸುತ್ತಲೂ ಇರ್ತಕ್ಕಂಥ ಒಂದು 3-4 ಕೆರೆಗಳು ತುಂಬೋಗ್ತವೆ. ಸದಾಕಾಲ ಅಲ್ಲಿ ಭತ್ತವನ್ನು ಬೆಳೀತಕ್ಕಂಥ ಒಂದು ಸ್ಥಳ ಅದು. ಆ ಊರಿಗೆ ಒಂದು ವರ್ಷಕ್ಕೆ ಒಂದು 10-15 ಸೆಂಟಿಮೀಟ್ರ್ ಮಳೆ ಬಂದರೆ ಸಾಕು, ಆ ನೀರೆಲ್ಲ ಕೂಡ ಅದೇ ರೀತಿಯಲ್ಲಿ ಕೆಳಗಡೆ ಬಂದು ಸ್ಟಾಕ್ ಆಗಿಬಿಡ್ತವೆ. ಯಾವುದೇ ಕಾರಣಕ್ಕೂ ಅವು ಒಳಗಡೆ ಹೋಗೋದಿಲ್ಲ. ಅದು ತುಂಬ ಅನುಕೂಲವಾಗಿರ್ತಕ್ಕಂಥ ಒಂದು ಬಂಡೆ ಅಂತ ಹೇಳ್ಬಿಟ್ಟು ಆ ಊರವರು ಹೇಳ್ತಾ ಇರ್ತಾರೆ ಅವಾಗ. ನವಮಿ ಹಬ್ಬದ ಪ್ರಯುಕ್ತವಾಗಿ ನಾವು ಈ ದಿನ ಈ ವಾಲ್ಮೀಕಿ ಬೆಟ್ಟಕ್ಕೆ ಬಂದಿದ್ವಿ. ಇದನ್ನೆಲ್ಲ ಕೂಡ ನೋಡಿ ನಿಮಗೂ ಕೂಡ ಈ ಒಂದು ಪ್ರದೇಶಕ್ಕೆ ಬಂದು ನೋಡೋದಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಒಳಗೊಂಡಂತೆ ಈ ಒಂದು ಕ್ಷೇತ್ರವನ್ನು ನಾವೆಲ್ಲ ಕೂಡ ಶೂಟ್ ಮಾಡಿದ್ದೀವಿ. ನಮ್ಮ ಶಿಷ್ಯ ಪಾಂಡು ಜಮಾದಾರ್ ಅವರಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ವ್ಯೂಸ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.